ಒಳ ಮೀಸಲಾತಿ ಜಾರಿಯಾಗುತ್ತಾ ಅಥವಾ ಇದೇ ವಿಚಾರ ದಲಿತ ನಾಯಕರನ್ನೇ ವಿಭಜಿಸುತ್ತಿದೆಯಾ? ಇದಕ್ಕಿಂತ ಇನ್ನೂ ದೊಡ್ಡ ಪ್ರಶ್ನೆ ಏನಂದ್ರೆ, ಈ ಸಮಸ್ಯೆಗೆ ಪರಿಹಾರ ನಮ್ಮ ಮುಖ್ಯಮಂತ್ರಿ ಬಳಿ ಇದೆಯಾ ಅಥವಾ ದೆಹಲಿಯಲ್ಲಿ ಕುಳಿತಿರುವ ಒಬ್ಬ ನಾಯಕರ ಬಳಿ ಇದೆಯಾ? ಇದೇ ವಿಷಯ ಈಗ ಕರ್ನಾಟಕ ಕಾಂಗ್ರೆಸ್ನೊಳಗೆ ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಪರಿಶಿಷ್ಟ ಜಾತಿಯೊಳಗೆ ಹಲವು ಉಪಜಾತಿಗಳಿವೆ. ಅವುಗಳಲ್ಲಿ ಕೆಲವರಿಗೆ ಸರ್ಕಾರದ ಉದ್ಯೋಗ ಮತ್ತು ಶಿಕ್ಷಣದ ಮೀಸಲಾತಿಯ ಲಾಭ ಕಡಿಮೆ ಎಂಬ ಆರೋಪ ದಶಕಗಳಿಂದ ಕೇಳಿಬರ್ತಿದೆ. ಇದಕ್ಕೆ ಪರಿಹಾರವಾಗಿ ಒಳ ಮೀಸಲಾತಿ ಅಂದ್ರೆ ಸಬ್ ಕ್ಲಾಸಿಫಿಕೇಶನ್ ಎಂಬ ಆಲೋಚನೆ ಕೂಡ ಸರ್ಕಾರದ ಮಟ್ಟದಲ್ಲಿ ಕೇಳಿ ಬರ್ತಿದೆ. ಇನ್ನು ಸರಳವಾಗಿ ಹೇಳಬೇಕಂದ್ರೆ, ಒಟ್ಟು ಎಸ್ಸಿ ಮೀಸಲಾತಿಯೊಳಗೆ ವಿಭಿನ್ನ ಉಪಜಾತಿಗಳಿಗೆ ಪ್ರತ್ಯೇಕ ಪಾಲು ಕೊಡುವ ವ್ಯವಸ್ಥೆ. ಇದನ್ನ ಜಾರಿಗೊಳಿಸುವ ಬಗ್ಗೆ ಕರ್ನಾಟಕ ಸರ್ಕಾರ ಈಗ ತೀರ್ಮಾನ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ. ಸುಪ್ರೀಂ ಕೋರ್ಟ್ ಕೂಡ ಒಳ ಮೀಸಲಾತಿಗೆ ಕಾನೂನುಬದ್ಧ ಅವಕಾಶವಿದೆ ಎಂದು ಹೇಳಿದೆ. ಹಾಗಾಗಿ ಈ ಒಳ ಮೀಸಲಾತಿ ವಿಷಯ ಈಗ ಸರ್ಕಾರದ ಕೈಯಲ್ಲಿರುವ ರಾಜಕೀಯ ಅಸ್ತ್ರವಾಗಿ ಝಳಪಿಸುತ್ತಿದೆ. ಅಂದ್ರೆ ಜಾರಿಗೊಳಿಸುವುದೋ ಇಲ್ಲವೋ ಎಂಬ ಪ್ರಶ್ನೆ ಇನ್ನು ನ್ಯಾಯಾಲಯದಲ್ಲಷ್ಟೇ ಅಲ್ಲ, ರಾಜಕೀಯ ನಾಯಕರ ನಿರ್ಧಾರಕ್ಕೂ ಸಂಬಂಧಿಸಿದೆ. ಆದ್ರೆ ಇಲ್ಲಿ ಸಮಸ್ಯೆ ಏನ್ ಗೊತ್ತಾ? ಈ ವಿಚಾರದಲ್ಲಿ ದಲಿತ ನಾಯಕರು ಒಗ್ಗಟ್ಟಾಗಿಲ್ಲ. ಕ್ಯಾಬಿನೆಟ್ ನಲ್ಲಿ ನಡೆದ ಚರ್ಚೆಯಲ್ಲಿ ಕೆಲ ಸಚಿವರು ಒಳ ಮೀಸಲಾತಿ ಜಾರಿ ವಿರೋಧಿಸಿದ್ರೆ, ಇನ್ನು ಕೆಲವರು ಅದನ್ನ ತಕ್ಷಣ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇದರಿಂದಾಗಿ ಒಂದೇ ಸಮುದಾಯದೊಳಗೆ ಎಡಗೈ ಬಲಗೈ ಎಂಬ ರಾಜಕೀಯ ವಿಭಜನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಭಿನ್ನಾಭಿಪ್ರಾಯವೇ ಸರ್ಕಾರದ ನಿರ್ಧಾರವನ್ನ ನಿಧಾನಗೊಳಿಸಿದೆ. ಇದು ಸಿಎಂಗೆ ಬಿಸಿ ತುಪ್ಪವಾಗಿದೆ. ಹಾಗಾಗಿ ಇಲ್ಲಿ ಎಲ್ಲರ ಕಣ್ಣು ಮುಖ್ಯಮಂತ್ರಿ ಕಡೆ ತಿರುಗಿದೆ. ಸಿದ್ದರಾಮಯ್ಯ ದಲಿತ ಪರ ನೀತಿಗಳನ್ನ ಜಾರಿಗೆ ತಂದ ನಾಯಕ ಎಂಬ ಹೆಸರು ಹೊಂದಿದ್ದಾರೆ. ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆ ಸೇರಿದಂತೆ ಹಲವು ಕ್ರಮಗಳ ಕಾರಣದಿಂದ ಬಹಳ ಜನರಿಗೆ ಅವರ ಮೇಲೆ ಇನ್ನೂ ವಿಶ್ವಾಸ ಇದೆ. ಆದ್ರೆ ಸಮಸ್ಯೆ ಏನಂದ್ರೆ, ಈ ಬಾರಿ ನಿರ್ಧಾರ ತೆಗೆದುಕೊಳ್ಳಲು ಅವರಿಗೆ ಪಕ್ಷದೊಳಗಿನ ಒಮ್ಮತ ಬೇಕಾಗಿದೆ. ಇದಕ್ಕೆ ಇತ್ತೀಚೆಗೆ ಆಡ್ಬೇಕು ಅಂದ್ರೆ ಕೆಲವರ ಬೊಟ್ಟು ಡೆಲ್ಲಿ ಕಡೆ ತೋರಿಸುತ್ತೆ. ಅದೇ ಕಾಂಗ್ರೆಸ್ ಮುತ್ಸದ್ದಿ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ. ಅವರು ಈಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರು. ರಾಜಕೀಯವಾಗಿ ದಲಿತ ಸಮುದಾಯದ ಅತ್ಯಂತ ಹಿರಿಯ ಮತ್ತು ಪ್ರಭಾವಿ ನಾಯಕರಲ್ಲಿ ಒಬ್ರು. ಹೀಗಾಗಿ ಕೆಲವರು ಹೇಳುವಂತೆ ಒಳ ಮೀಸಲಾತಿ ವಿವಾದವನ್ನ ಬಗೆಹರಿಸಲು ಖರ್ಗೆ ಮಧ್ಯಸ್ಥಿಕೆ ವಹಿಸಿದ್ರೆ ಒಗ್ಗಟ್ಟು ಸಾಧ್ಯವಾಗಬಹುದು ಅಂತ, ಅಥವಾ ಪಕ್ಷದ ಪ್ರಣಾಳಿಕೆಯನ್ನ ನೆನಪಿಸಿ ಒಂದು ಸ್ಪಷ್ಟ ಸೂಚನೆ ನೀಡಬಹುದು ಅಂತ. ಇದರ ನಡುವೆ ರಾಜಕೀಯ ಲಾಭ ನೋಡುತ್ತಿರುವ ಬಿಜೆಪಿ ಕಾಂಗ್ರೆಸ್ ಒಳಗಿನ ಭಿನ್ನಾಭಿಪ್ರಾಯ ಹೆಚ್ಚಾದಷ್ಟು ರಾಜಕೀಯ ಲಾಭ ಪಡೆಯಲು ನೋಡುತ್ತಿರುತ್ತೆ. ಹೀಗಾಗಿ ಈ ವಿಚಾರವನ್ನ ರಾಜಕೀಯವಾಗಿ ಬಳಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಎನ್ನುವ ಆರೋಪಗಳು ಕೇಳಿ ಬರ್ತಿವೆ. ಒಟ್ಟಾರೆ ಈ ವಿಚಾರವನ್ನ ಕೇವಲ ರಾಜಕೀಯವಾಗಿ ನೋಡದೆ ಸಾಮಾಜಿಕ ಚೌಕಟ್ಟಿನಲ್ಲಿ ನೋಡಬೇಕು. ಇತಿಹಾಸದಲ್ಲಿ ಪರಿಶಿಷ್ಟ ಜಾತಿಯೊಳಗಿನ ಕೆಲವು ಸಮುದಾಯಗಳಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿದ್ದರೆ ಇನ್ನೂ ಕೆಲವು ಸಮುದಾಯಗಳು ಹಿಂದೆ ಉಳಿದಿವೆ ಎನ್ನುವ ವಾದ ಇದೆ. ಆ ಅಸಮಾನತೆಯನ್ನ ಸರಿಪಡಿಸಲು ಒಳ ಮೀಸಲಾತಿ ಬೇಕು ಎಂದು ಕೆಲವರು ಹೇಳ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಇದು ಹೊಸ ವಿಭಜನೆ ಸೃಷ್ಟಿಯಾಗಬಹುದು ಎನ್ನುವ ಆತಂಕ ಇದೆ ಅಂತಾರೆ. ಹೀಗಾಗಿ ಇಲ್ಲಿ ಪ್ರಶ್ನೆ ಒಂದೇ, ಒಳ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕೆ ದಾರಿ ಮಾಡುತ್ತಾ ಅಥವಾ ಇದೇ ವಿಷಯ ಸಮುದಾಯದೊಳಗಿನ ಬಿರುಕು ಹೆಚ್ಚಿಸುತ್ತಾ? ಉತ್ತರ ಸಿಗುವುದು ಸರ್ಕಾರದ ನಿರ್ಧಾರದಿಂದ ಮಾತ್ರ. ನೀವೇನಂತೀರಿ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.